MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH. ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನ ತೆರವು ಮಾಡಿದ್ದು ಸರ್ಕಾರ. ಆದ್ರೆ ಇದರಲ್ಲಿ ಕೇರಳ ರಾಜಕೀಯ ಯಾಕೆ ಬೇಕು? ಇದು ಎಲ್ಲರ ಪ್ರಶ್ನೆ ಆಗಿದೆ. ನಿನ್ನೆ ಸಂಸದರು ಭೇಟಿ ಕೊಟ್ಟರೆ ಇಂದು ಶಾಸಕರು ಭೇಟಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿನ ಬೆಳವಣಿಗೆ ಹೈಕಮಾಂಡ್ ವರೆಗೂ ಹೋಗಿದೆ. ಅವ್ರು ಹೇಳೋದೇನು? ಪುನರ್ವಸತಿ ಕಲ್ಪಿಸ್ಕೊಡಿ ಅಂದಿದ್ದಾರೆ. ಇದೀಗ ಹೈಕ್ ಡ್ರಾಮಾವೇ ನಡೆದು ಹೋಗಿದೆ. ಅದರ ಬಳಿಕ ಸಂತ್ರಸ್ತರ ಗೋಳು ಆಲಿಸೋಕೆ ಜಮೀರ್ ಕೂಡ ಹೋಗಿದ್ರು. ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅವರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. This is very unfortunate and unconstitutional activity done by the Siddaramaiah-led government, Congress-led government. ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ, ನಮ್ಮ ಈಗ ಅವರಲ್ಲಿ ಏನಾದ್ರು ಇದಾಗ್ತಾರ, ಅವರಲ್ಲಿ ಕೆಲವು ನಾವು ಇಂಟರ್ಫಿಯರ್ ಆಗ್ತದ. ಒತ್ತುವರಿ ತೆರವು ಬೆಂಗಳೂರಿನಲ್ಲಿ ಕೇರಳ ರಾಜಕೀಯ. It's very unfortunate and unconstitutional activity done by the Siddaramaiah-led government, Congress-led government. ರಾಜ್ಯದ ವಿಷಯಗಳಿಗೆ ಮೂಗು ತೂರಿಸ್ತಾ ಇರೋ ಕೇರಳ. ನಿನ್ನೆ ಸಂಸದರು ಭೇಟಿ, ಇಂದು ಶಾಸಕರ ನಿಯೋಗ ಭೇಟಿ. ಕೋಗಿಲು ನಿವಾಸಿಗಳ ಕೂಗು ನಿಂತಿಲ್ಲ. ಸರ್ಕಾರ ಗಮನ ಹರಿಸಬೇಕು, ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು, ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಇದರಲ್ಲಿ ಯಾವ ರಾಜಿಯೂ ಇಲ್ಲ. ಆದ್ರೆ ವಿಚಾರ ಏನಂದ್ರೆ, ಬೆಂಗಳೂರಿನಲ್ಲಿ ಕೇರಳ ರಾಜಕೀಯ ನಡೀತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದನ್ನ ಕರ್ನಾಟಕದ ಜನ ನೋಡಿ ಸುಮ್ಮನೆ ಕುಳಿತುಕೊಳ್ಳೋಕ್ಕೂ ಆಗ್ತಿಲ್ಲ. ಅಯ್ಯೋ, ನಮ್ಮವ್ರಿಗೆ ತೊಂದರೆ ಆಗ್ತಾ ಇದೆ, ಒಬ್ರ ಮೇಲೆ ಒಬ್ರು ಕೇರಳದಿಂದ ಬೆಂಗಳೂರಿಗೆ ಬರ್ತಿದ್ದಾರೆ. ಕೋಗಿಲು ಲೇಔಟ್ಗೆ ನಿನ್ನೆ ಕೇರಳ ಸಂಸದ ಭೇಟಿ ಕೊಟ್ರೆ, ಇವತ್ತು ಕೇರಳ ಶಾಸಕರ ನಿಯೋಗವೇ ಭೇಟಿ ಕೊಟ್ಟಿದೆ. ಇಂದು ಬೆಂಗಳೂರಿನ ಕೋಗಿಲು ಲೇಔಟ್ಗೆ ಕೇರಳ ಶಾಸಕರ ನಿಯೋಗ ಭೇಟಿ ಕೊಟ್ಟಿದೆ. ಕೇರಳದ ಹಾಲಿ ಶಾಸಕ KT ಜಲೀಲ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಮುಸ್ಲಿಂ ಸಂತ್ರಸ್ತರ ಜೊತೆ ಚರ್ಚೆ ಮಾಡಿದ್ರು. ಒತ್ತುವರಿ ಮನೆಗಳ ತೆರವಿಗೆ ಹೈಕಮಾಂಡ್ ಕಳವಳ. ಮೊನ್ನೆಯಷ್ಟೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡೋ ಮೂಲಕ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದರು. ಬುಲ್ಡೋಸರ್ ರಾಜ್ನ ಕ್ರೂರತೆ ಬಯಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದರು. ಇದೀಗ ಕೇರಳ ರಾಜ್ಯದ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿತೋ ಏನೋ ಗೊತ್ತಿಲ್ಲ. ಸಿಎಂ DCM ಜೊತೆ ಮಾತನಾಡಿರುವ KC ವೇಣುಗೋಪಾಲ್ ಸಂತ್ರಸ್ತರಿಗೆ ಪರಿಹಾರ, ಪುನರ್ವಸತಿ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ DKನೂ ಓಕೆ ಅಂತ ಹೇಳಿದಾರಂತೆ. ಈ ಬಗ್ಗೆ KC ವೇಣುಗೋಪಾಲ್ ರೇ ಟ್ವೀಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನು ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನು ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. AICC ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಕೇರಳ ಸರ್ಕಾರ ಮೂಗು ತೂರಿಸೋದು ಬೇಡ ಎಂದ DK. ಕೇರಳ ಸರ್ಕಾರ ಮೂಗು ತೂರಿಸೋದು ಬೇಡ, ಹಿಂಬಾಗಿಲಿನಿಂದ ರಾಜಕೀಯ ಬೇಡ ಅಂತ DCM DK ಕೆಂಡ ಕಾರಿದ್ರು. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ, ನಮ್ಮ ಈಗ ಅವರಲ್ಲಿ ಏನಾದ್ರು ಇದಾಗ್ತಾರ, ಅವರಲ್ಲಿ ಕೆಲವು ನಾವು ಇಂಟರ್ಫಿಯರ್ ಆಗ್ತದ. ಏನಾದ್ರು ನಮ್ಗೆ ಇಡೀ ದೇಶದಲ್ಲಿ ನಮ್ಗೆ ಗೊತ್ತಿದೆ, ನಮ್ದೊಂದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ. ಜಾತಿ ಮೇಲೆ ಹೋಗಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಎಲ್ಲ ಲಿಸ್ಟ್ ಕೂಡ ನನ್ನ ಹತ್ರ ಇದೆ. ನಾಳೆ CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, CM ನಾನು ಇಬ್ಬರು ಹೋಗ್ಬೇಕಾಗ್ತದೆ, CM ಹೋಗ್ತಾ ಇಲ್ಲ. ಅದಕ್ಕೆ ನಾನು ನಾಳೆ ಬೆಳಗ್ಗೆ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಬರ್ತೀನಿ. ನಾನು ಚುನಾವಣೆಗೋಸ್ಕರ ಕೇರಳ CM ಹೀಗೆ ಮಾಡ್ತಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಅಲ್ಲಿ UPನಲ್ಲಿ ಮಾತಾಡಕ್ಕೆ ಹೇಳಿ. UPನಲ್ಲಿ ಆದರೆ ರಾತ್ರಿ ಕಂಡದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಕಂಡದ್ದು ರಾತ್ರಿ ಇಲ್ಲ. ನಮ್ಮಲ್ಲಿ ಆ ಥರ ಏನಿಲ್ಲ. ಚುನಾವಣೆ ಬರ್ತಾ ಇದೆ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಮತದಾರ ಇರ್ಬೋದೇನೋ, ಚುನಾವಣೆ ಇರೋದ್ರಿಂದ ಸ್ವಲ್ಪ ಅಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು ಅಷ್ಟೇ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಒತ್ತುವರಿ ತೆರವು ಅನ್ನೋದು GBA ಆದೇಶ ಆಗಿದೆ ಅಂದ್ರು. No, that is,
as per the instruction of the GBA authorities, they have done that. It's not just the police action. It is as per the Greater Bangalore authorities' instructions. The action has been taken. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ರಾಜಕೀಯ ಮಾಡ್ತಾ ಇದೆ. ಆದ್ರೆ ಕೇರಳ ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾತನಾಡ್ತಿದ್ದಾರೆ ವಿನಃ ಬೀದಿಗೆ ಬಿದ್ದಿರೋ ನೂರಾರು ಕುಟುಂಬಗಳ ಗೋಳು ಮಾತ್ರ ಕೇಳ್ತಿಲ್ಲ. ರಾಜ್ಯ ಸರ್ಕಾರವನ್ನ ಎಚ್ಚರಿಸೋದಕ್ಕೆ ಕೇರಳ ಸರ್ಕಾರವೇ ಬರ್ಬೇಕಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಪುನರ್ವಸತಿ ಕಲ್ಪಿಸೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅದ್ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.